ಮತ್ತು ಈಗ ನಾವೆಲ್ಲ ನಾರ್ಮಲ್ ಆಗಿ ಕೇಳ್ಬಿಟ್ಟಿದ್ದೀವಿ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು. ಸ್ಟಾಪ್, ನಿಲ್ಲಿಸಿ. ಇದು ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ಹೇಳ್ತಾರಲ್ಲ, ಇದನ್ನ ಮಕ್ಕಳ ತಲೆಗೆ ತಂದೆ ತಾಯಿ ಮೊದಲಿನ ತುಂಬಿಡ್ತಾರ್ರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚದ ಅಲ್ಲ, ಹಾಸಿಗೆ ಇರುತ್ತಲ್ಲ, ಕಾಲು ಉದ್ದ ಬಂದ್ರೆ ಇನ್ನು ಎಕ್ಸ್ಟ್ರಾ ಹಾಸಿಗೆ ಹಾಕೋ. ಎಕ್ಸ್ಟ್ರಾ ಹಾಸಿಗೆ ಹಾಕೋ, ಆಯ್ತಾ? ಎಕ್ಸ್ಟ್ರಾ ಹಾಸಿಗೆ ಹಾಕೋ. ಯಾಕೆ ನೆಲದ ಮೇಲೆ ಬಿಡ್ತೀಯ ಅಂದ್ರೆ ಎಕ್ಸ್ಟ್ರಾ ಎಫರ್ಟ್ ಹಾಕು, ಎಕ್ಸ್ಟ್ರಾ ವರ್ಕ್ ಮಾಡು, ಎಕ್ಸ್ಟ್ರಾ ಬುದ್ಧಿ ಬೆಳೆಸ್ಕೊ, ಒಳ್ಳೆ ಜನರ ಜೊತೆಗೆ ಸೇರು, ಒಳ್ಳೆ ಐಡಿಯಾಸ್ ಕಲಿ, ಗಾಸಿಪ್ ಮಾಡಬೇಡ, ಸಜ್ಜನರ ಸಹವಾಸ ಮಾಡಿಬಿಟ್ಟು ನೀನು ಅವ್ರ ಥರ ಬೆಳಿ. ಹಾಸಿಗೆ ಇದ್ದ ಕಾಲ್ ಚಾಚೋದು ಅನ್ನೋದು ಮಹಾ ಅಪರಾಧ. ಇಟ್ ಇಸ್ ಕ್ರೈಮ್. ಚಿಕ್ಕ ಮಕ್ಳು ಹೋದಾಗ ಏನ್ ಮಾಡ್ತಿದ್ರು, ಊರಿಗೆ ಹೋದ್ರೆ ಈಗ ತಮ್ಮಂತವ್ರು ಯಾರೋ ಒಂದು 100 ರೂಪಾಯಿ ಕೊಡ್ತಿದ್ರು, 10 ರೂಪಾಯಿ ಕೊಡ್ತಿದ್ರು, 5 ರೂಪಾಯಿ ಕೊಡ್ತಿದ್ರು. ನಮ್ಮ ದುಡ್ಡು ತೊಗೊಂಡು ತಪ್ಪು ಅಂತಿದ್ರು. ಅಂದ್ರೆ ಬಾಲ್ಯದಲ್ಲೇನೆ ನಾವು ಇನ್ನೂ ಕಲಿತಾರ ಟೈಮಲ್ಲೇನೆ ದುಡ್ಡು ತಗೊಳ್ಳೋದು ಅಪರಾಧ, ದುಡ್ಡು ತಗೊಳ್ಳೋದು ಕ್ರೈಮು. ಅಪ್ಪ ಅಮ್ಮ ದುಡ್ಡು ತಗೋಬೇಡ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ತಾರೋ ಇಲ್ವೋ? ಹೌದು, ಕೇಳಿದಿರಲ್ವಾ? ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ದುಡ್ಡು ಕೊಡಕ್ ಬಂದ್ರೆ ದುಡ್ಡು ಈಸ್ಕೊಂಡು ತುಂಬಾ ಥ್ಯಾಂಕ್ಸ್ ಅಂಕಲ್ ಕೊಟ್ಟಿದ್ದಕ್ಕೆ ಅಂತ ದುಡ್ಡು ತಗೊಳ್ಳೋದನ್ನ ಕಲಿಬೇಕು ಫಸ್ಟ್. ದುಡ್ಡು ತಗೊಳ್ಳೋದೇ ತಪ್ಪು ಅಂತ ಮಕ್ಳು ಟ್ರೈನಿಂಗ್ ಮಾಡಿದ್ರೆ ಅವ್ರ ಮೈಂಡ್ ಅಲ್ಲಿ ದುಡ್ಡು ತಪ್ಪು, ದುಡ್ಡು ಬೇಡ, ದುಡ್ಡು ಅವಶ್ಯಕತೆ ಇಲ್ಲ ಅಂತ ಕೂತ್ಕೊಂಡ್ಬಿಡ್ತೋಗ್ಬಿಟ್ರು. ನಾನಾಗ್ಲೇ ಎಂಟಿ ಪಾಕೆಟ್ ಡ್ರೀಮ್ಸ್ ಅಂತ ಕೇಳಿದೆ ನಾನು. ಎಂಟಿ ಪಾಕೆಟ್ ಡ್ರೀಮ್ಸ್ ಅಂದ್ರೆ ಪಾಕೆಟ್ ಅಲ್ಲಿ ಖಾಲಿ ಇದೆ ಸ್ವಾಮಿ, ಕನ್ಸು ಮಾತ್ರ ಇದೆ ಅಂತ. ಸೊ ಅಬ್ದುಲ್ ಕಲಾಂ ಜಿ ಹೇಳ್ತಾರೆ, ಡ್ರೀಮ್ ಅಂತೆ, ಪುಟ್ ಯುವರ್ ಡ್ರೀಮ್ಸ್ ಇಂಟು ಥಾಟ್ಸ್ ಅಂತೆ, ಥಾಟ್ಸ್ ಇಂಟು ಆಕ್ಷನ್ ಅಂತೆ, ಅವಾಗೆ ರಿಸಲ್ಟ್ ಬರೋದು. ಹಾಗಾಗಿ ಫಸ್ಟ್ ಕನಸು ಕಾಣ್ಬೇಕು. ಕನಸು ಕರೆಕ್ಟಾಗಿ ಕಾಣಿಸಿದ್ರೆ ಬಂಡವಾಳ 100 ದಾರಿನ ಹರಿದು ಬರುತ್ತೆ. ಇವತ್ತು ಬಂಡವಾಳ ಇಟ್ಕೊಂಡೆ ಯಾರು ಸಾಮ್ರಾಜ್ಯ ಕಟ್ಟಿಲ್ಲ. ಕಟ್ಟಿರೋರು ಎಲ್ಲ ಬಂಡವಾಳ ಇಲ್ಲದೆ ಕಟ್ಟಿರೋರು, ಬಂಡವಾಳ ಇರೋರು ಏನು ಕಟ್ಟಿಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ಕಾರ. ಗೊತ್ತಪ್ಪ, ಅಮರನಾಥ್ ರೆಡ್ಡಿ, ಹಿಂದೂಪುರ್. బాగున్నావా? పోస్ట్ స్టాప్ థర్డ్ వీక్. నానా మీకు ఇమేజ్ తోర్సి ఇంకా 3 వీక్స్ అంతే, మొత్తం మిగిలిపోతుంది. ఆ పక్క చూసుకోండి మీరు. నాన్న పెరియన్ రిలీజన్ ఇస్ నార్మల్, డిఆర్ ఇస్ నార్మల్, నో స్పాజమ్, wound healing is good, wound is healthy. అమరనాథ్ రెడ్డి గారు నీట్గా ఉంది, చక్కగా ఉంది, క్లీన్గా ఉంది. ఓకే, 3 వీక్స్లో కంప్లీట్ బాగుపోతుంది. ఈరోజు నీకు 1 నెల ఇడ్చుకొని మీరు రండి, సరేనా? కొద్దిగా పెయిన్, కొద్దిగా మంటలాగా ఉంటుంది, కొద్దిగా రక్తం పోతుంది. పెయిన్కు పెయిన్కు ధరిస్తారు, వాడండి. ఓకే, 1 మంత్ తర్వాత రండి మీరు, మేజర్ ప్రాబ్లం లేదు. సీ యూ. ಇಲ್ಲ ಇಲ್ಲ ಇದೆಯಾ? ಬರ್ತೀರಾ? ನಮಸ್ಕಾರ. ತಿರಿ, ಬೇಗ 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 ಬೇಗ, ಫ್ಲೈಟ್ ಮಿಸ್ ಆಗತ್ತೆ ನನಗೆ. ವಿನಯ್ ಕುಮಾರ್, ಹೇಗಿದ್ದೀರಾ ಬಾಸ್? ಆರಾಮಿದ್ದೀರಾ? ನಮ್ದಲ್ಲಪ್ಪ, ದೇವರ ಆಶೀರ್ವಾದ. ಏನಮ್ಮ ತಿನ್ನಲ್ವಾ ನೀವು? ಯಂತ್ರ ಕಟ್ಸ್ಕೊಂಡ್ಬಿಟ್ಟಿದ್ಯಾ, ದಾರ ಕಟ್ಕೊಂಡಿದ್ಯಾ, ವೀಕ್ ಹೋಗಿದ್ಯಾ? ವೀಕ್ ಆಗ್ಬಿಟ್ಟಿದ್ಯಲ್ಲಮ್ಮ. ಚೆಕ್ ಮಾಡ್ಸಪ್ಪ ಕರೆಕ್ಟಾಗಿ. ವೀಕ್ ಇದ್ದಾರೆ ತುಂಬ. ಇನ್ನೊಂದು ತಿಂಗಳು ಬಿಟ್ಕೊಂಬನ್ನಿ, ಆಯ್ತಾ? ಎಲ್ಲ ಸರಿ ಹೋಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ನಾರ್ಮಲ್ ಅಪ್ಪ, ತಂದ್ರೆ ತಲೆ ಕೆಡ್ಸ್ಕೊಬೇಡ. ಹಾಯ್, ಹೌ ಆರ್ ಯು? ಆಲ್ ಗುಡ್. ಮಣಿಪುರ್, ಯುವರ್ ಮೈಥಿ ಮೇಡಮ್, ನಮಸ್ಕಾರ. ಹೌ ಆರ್ ಯು? This young man came here in the evening. I have already seen. Man, technology is big today. We have God's grace, God's grace, God's grace, God's grace. Not a major problem. There is fistula, okay, but simple one. Okay, so please fix a date. I'll fix the problem. There's 2 things like that. One is fistula and one is hemorrhoid also. Yeah. So can this be fixed together? Same together, okay? Nothing to worry. ಬರ್ರಿ ಹಿರೇಮಠ್ರೆ, ಹೆಂಗಿದ್ದೀರಿ? What's the primary diagnosis, Pavitra? So
acute intersphincter fistula, rectal mucosal prolapse, query ITS grade 2 internal hemorrhoids, sir. ನಿಮಗೆ ಫಿಸ್ಚುಲಾ ಇಲ್ಲ, ಅರ್ಥ ಆಯ್ತಲ್ಲ? ಮೈಲ್ಡಾಗಿ ಸ್ಟಾರ್ಟ್ ಆಗದ. ಮೋಷನ್ ಹೋಗೋದಾಗ ಎಷ್ಟೊತ್ತು ಕೊಡ್ತೀರಾ? 10 minutes ಅಂತ ಕೊಡ್ತೀನಿ. ಏನಲ್ ಮ್ಯಾನೋಮೆಟ್ರಿ, ಲೋವರ್ ಜೆ ಆ್ಯಂಡ್ ಪ್ರೊಸೀಜರ್ ಆಗ್ಬೋದಾ? ಒಂದು ಡೇಟ್ ತಗೋರಿ, ಇದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ಆಗ್ಬೋದಾ? ನೀವು ಕೊಡ್ತಾರೆ ಡೇಟ್ ಶಿವ್ ಆಗ್ಬೋದ್ರಿ? ರೈಟ್, ಬರ್ರಿ ಸಾಹೇಬ್ರೆ. ಹೆಂಗಿದೆ ರೈಲ್ವೆ ಬೋಗಿ ಇದ್ದಂಗೆ? ಹಿಂಗೆ ನೋಡೋದ ಹಿಂಗೆ ಹೋಗ್ತಾರೆ ಅದಕ್ಕೆ. ಅರ್ಥ ಆಯ್ತಲ್ಲ? ರೈಲ್ವೆ ಕೋಚ್ ಇರುತ್ತಲ್ಲ. ಈಗ ಎಷ್ಟು ಗಂಟೆಗೆ ಫ್ಲೈಟ್ ಇದೆ ಸರ್? ನನಗೆ ಟೈಮ್ ಎಷ್ಟು ಆಯ್ತು ಈಗ? ಈಗಾಗಲೇ 4 ಆಯ್ತು. 4? 4:05. 6:15 ಇರೋದು. ಎಲ್ಲಿಗೆ? ಚೆನ್ನೈ. ಚೆನ್ನೈ. ಓಕೆ. ಚೆನ್ನೈನಲ್ಲಿ ಒಂದು ನಾಳೆ ದೊಡ್ಡ ಮೆಡಿಕಲ್ ಎಕ್ಸಿಬಿಷನ್ ಇದೆ. ಅಲ್ಲಿ ನನಗೆ ಒಂದು ಮಾತಾಡಕ್ಕೆ ಕರೆದಿದ್ದಾರೆ, ಸ್ಪೀಚ್ ಕೊಡ್ಲಿಕ್ಕೆ. ಅನಿಲ್ ಅಂತ ನನ್ನ ಹೆಸರು. ಅನಿಲ್ ನಮಸ್ಕಾರ. ನಾನೊಂದು ದೇಸಿರಿ ಅನ್ನೋ ಸಂಸ್ಥೆಯಿಂದ ಬಂದಿದ್ದೀವಿ. ನಮ್ದು ಏನ್ ಸಂಸ್ಥೆ ಅಂತಂದ್ರೆ ಎಣ್ಣೆಗಳನ್ನ ಎತ್ತಿನ ಗಾಣದಿಂದ ತೆಗೆದು ಸಪ್ಲೈ ಮಾಡ್ತಾ ಇದೀವಿ ನಾವು. ಎಣ್ಣೆಗಳಿಂದ ಎತ್ತಿನ ಗಾಡಿನ ಸಪ್ಲೈ ಮಾಡ್ತಾ ಇದ್ದೀರಾ? ಆಮೇಲೆ ಎತ್ತಿನ ಗಾಣದಿಂದ ಮಾಡಿ ಸಪ್ಲೈ ಮಾಡ್ತಾ ಇದೀವಿ. ಅದು ಟು ಪ್ರೋಟೋಕಾಲ್ ಓನ್ಲಿ ಗ್ಲಾಸ್ ಬಾಟಲ್ಸ್ ಮತ್ತೆ ಸ್ಟೀಲ್ ಕ್ಯಾನ್ಗಳ ಸಪ್ಲೈ ಮಾಡುವಂತದ್ದು. ವೆರಿ ಗುಡ್. ಎಲ್ಲ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಐಟಿ ಬಿಟಿಲ್ ಇದ್ದಂತ ಸ್ನೇಹಿತರುಗಳು ನಾವು. ಅದನ್ನ ಬಿಟ್ಟು ಎಲ್ಲಿದೆ ನಿಮ್ ಕಂಪನಿ? ನಮ್ದು ಮೈಸೂರು KR ನಗರದಲ್ಲಿ ಒಂದು ಘಟಕ ಇದೆ. KR ನಗರ. ಇಲ್ಲಿ ಮಾಗಡಿ ಹತ್ರ ಮೋಟ್ಕನಹಳ್ಳಿ ಒಂದು ಘಟಕ ಇದೆ. ನಿಮ್ ಸ್ವಂತ ಊರು ಯಾವುದು? ನಾವು ಮಾಗಡಿ ಸರ್, ರಾಮನಗರ. ನೀವು ಓದಿರೋದೇನು? ನಾವು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್. ಅವರು? ನಾನು ಡಿಗ್ರಿ ಮಾಡಿದೆ. ನನ್ನ ಕಲೀಗ್ ದರ್ಶನ್. ಕಲೀಗ? ಎಸ್ ಸರ್. ಡಿಪ್ಲೊಮಾ ಸಿವಿಲ್ ಎಲ್ಲಿ ಮಾಡಿದ್ ನೀವು? ಇಲ್ಲಿ SAP ಕಾಲೇಜಲ್ಲಿ. ದೇಸರಿ ನ್ಯಾಚುರಲ್ಸ್ ಪ್ರೈವೇಟ್ ಲಿಮಿಟೆಡ್. ಓಕೆ. ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಆಗ್ಲಿ ಸರ್. ಸೊ ಧನ್ಯವಾದಗಳು ಬಂದಿದ್ದಕ್ಕೆ. ಎಸ್ ಸರ್. ಆಯ್ತಾ? ಎಸ್ ಸರ್. ಇದ್ರ ಒಳಗೆ ಏನಿದೆ? ಆಯಿಲ್ಸ್ ಇದೆ ಸರ್. ಆಯಿಲ್ ಇದೆ ಅಲ್ಲ? ಆಯಿಲ್ಸ್ ಇದೆ. ಓಕೆ. ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಯಿಲ್ ಇದು ಅಡಿಗೆ ಯೂಸ್ ಮಾಡ್ಬೋದಲ್ಲ? ಎಸ್ ಸರ್, ಖಂಡಿತವಾಗ್ಲು. ಓಪನ್ ಮಾಡಲ ಸರ್? ಓಪನ್ ಮಾಡಬೇಕಾ? ಮಾಡಿ. ಇದು ಇದು ಗ್ರೌಂಡ್ನಟ್ ಆಯಿಲ್. ಇದು ಕಡಲೆಕಾಯಿ ಎಣ್ಣೆ. ತರಕಾರಿ ಇದು ಅಡಿಗೆಗೆ ಎಣ್ಣೆ. ಇದು ಬಂದು ಕೋಕೋನಟ್ ಆಯಿಲ್. ಇದು ಬಂದು ಸನ್ಫ್ಲವರ್ ಆಯಿಲ್. ಎಸ್ ಸರ್. ಇದು ಬಂದು ಕ್ಯಾಸ್ಟರ್ ಆಯಿಲ್, ಎಳ್ಳೆಣ್ಣೆ. ಅಡಿಗೆಗೆ ಹಾಕ್ತಾರೆ ಅದನ್ನ? ಅಡಿಗೆ ಹಾಕಲ್ಲ, ಎಕ್ಸ್ಟರ್ನಲ್ ಯೂಸ್ ಮಾಡ್ತಾರೆ. ಮತ್ತೆ ಫಾಕ್ಸಿಡ್ ಆಯಿಲ್ ತಗೊಳ್ತಾರೆ. ನಮ್ಮ ಕ್ಯಾಸ್ಟರ್ ಆಯಿಲ್ ತಲೆಗೆ ಹಚ್ಚ ಚೆನ್ನಾಗಿ ಹೊಡಿತಾ ಇದ್ರು. ಸೆಸೇಮೋ ಆಯಿಲ್. ಎಸ್ ಸರ್. ಇದು ಮಸ್ಟರ್ಡ್ ಆಯಿಲ್. ಸೊ ಎಲ್ಲ ಇದಾ ಕೋಲ್ಡ್ ಪ್ರೆಸ್ಡ್ ಸರ್? ಎಲ್ಲಾನು ಎತ್ತಿನ ಗಾಣ. ಎತ್ತಿನ ಗಾಣ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ? ಸರ್, US ಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. US, UK, ಕೆನಡಾ, ಅಬುದಾಬಿ, ದುಬೈ. ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆಯಾ? ಎಸ್ ಸರ್, ಆನ್ಲೈನ್ ಪ್ಲಾಟ್ಫಾರ್ಮ್. ನಮ್ದೇ ಓನ್ ಆನ್ಲೈನ್ ಆಪ್ ಇಟ್ಕೊಂಡಿದೀವಿ. ಬೆಂಗಳೂರಲ್ಲಿ ಒಂದು ಅಮೆಜಾನ್, ಫ್ಲಿಪ್ಕಾರ್ಟ್. ಅಲ್ಲಿಗೇನು ಇಲ್ಲ ಸರ್. ಆ ಪ್ಲಾಟ್ಫಾರ್ಮ್ ಇಲ್ಲ. ಬಿಲ್ ಕಾರ್ಟ್ ಇಲ್ಲ ಸರ್, ಯಾವುದಕ್ಕೂ ಇಟ್ಕೊಂಡಿಲ್ಲ. ನಮ್ದೇ ಓನ್ ವೆಬ್ಸೈಟ್ ಇದೆ. ಎಷ್ಟಿದೆ ಈಗ ನಿಮ್ದು ಟರ್ನ್ ಓವರ್? ಸರ್ ಈಗ ಸದ್ಯಕ್ಕೆ ಒಂದು 50 to 60 lakh ಇದೆ ಪರ್ ಮಂತ್. ವೆರಿ ಗುಡ್. ಅಂದ್ರೆ 66 crores per annum. ಎಸ್ ಸರ್. ಪ್ರಾಫಿಟಬಿಲಿಟಿ ಮಾರ್ಜಿನ್ ತುಂಬಾ ಲೆಸ್ ಇದೆ, ನಮಗೆ ತುಂಬಾ ಕಮ್ಮಿ. FMCG ನಲ್ಲಿ 10 ವೆರಿ ಗುಡ್ ಆಗುತ್ತೆ. 6% ಮಾಡೋದೇ ಗ್ರೇಟ್. ಮೇ ಬಿ ನನ್ಗೆ ಅದು ಐಡಿಯಾ ಇಲ್ಲ. ಹಿಂದೂಸ್ತಾನ್ ಎಷ್ಟು ಮಾರ್ಜಿನ್ಸ್? ಎಸ್ ಸರ್. FMCG ನಲ್ಲಿ ಮಾರ್ಜಿನ್ಸ್ ತುಂಬಾ ಕಡಿಮೆ. ಓಕೆ. ಎಸ್ ಸರ್. 10% ವೆರಿ ಗ್ರೇಟ್. ಎಸ್ ಸರ್. ನಾವು ಡಾಕ್ಟರ್ ಖಾದರ್ ಅವ್ರನ್ನ ತುಂಬಾ ಇದಾಗಿ ಕಾದರವಳ್ಳಿ. ಸರ್, ಆಲ್ ದ ಬೆಸ್ಟ್. ಎಸ್ ಸರ್. ಓಕೆ. ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ. ಎಸ್ ಸರ್. ಒಂದ್ಸರಿ ಫ್ರೀ ಆಗಿ ಬನ್ನಿ. ಎಸ್ ಸರ್. ಆಯ್ತಾ? ನಾನು ಕಾರ್ಡ್ ಕೊಡ್ತೀನಿ. ಆಗಲಿ ಸರ್. ನೋಡಿ ಸಾಹೇಬ್ರೆ, ಹೆಂಗಿರ್ತದೆ ಕೆಲಸ ನಮ್ಮದ? ನಾವು ಇಷ್ಟೊತ್ತು ಮಾಡಿದ್ದು ಬೇರೆ, ಈಗ ಮಾಡ್ತಾ ಇರೋದು ಅದ್ಭುತ ಇದೆ. ಇದನ್ನೇ ಹೇಳ್ಬೇಕಾಗಿತ್ತು ನಾವು. My name is Sandhya. We live in Dallas, Texas, USA, and I was going through a lot of discomfort after my delivery, and ended up having like an abscess. I went to the doctor in the US, and I was under the treatment for like around 4 to 5 months there, and I went to multiple surgeons in the US for multiple opinions, and they placed me under Ceton, and I was in excruciating pain on a daily basis. Having 2 kids at the same time, and the younger one being like an infant, it was extremely difficult. So we ended up coming to India and have a consultation with Dr. Parameshwara. He's been very kind and very generous, and he has spent a lot of time with us as a family, and he has supported me emotionally, and gave us a hope that he will be treating my fistula, and it will be completely completely cured. Smiles at Matikere have been like a second home for me, and it's been like a great journey so far. He has been very supportive, very kind.
he treated, he scheduled a appointment for surgery right away, and he conducted the surgery, and post-op care have been like tremendously good. I stayed here in the Smiles Hospital for 3 days, and my stay have been very good, and a very good supporting staff and a very good facility. So my whole journey have been the best I've ever had so far, and it's been very successful, and I'm very thankful to the entire crew here at the Smiles and Dr. Parmeshwar personally. Thank you. ಬೆಳೆದ ಮೇಲೆ ಒಂದು ಸ್ಥಿತಿಗೆ ಇರ್ತೀವಿ ಸರ್, ಅಂದರೆ ಬಾಲ್ಯದಲ್ಲಿ ಅನಿವಾರ್ಯವೋ ಅಥವಾ ಇನ್ನೇನೋ ಇರುತ್ತಿ. ಈಗ ಬೆಳೆದ ಮೇಲೆ ಒಂಥರದ್ದು ನಮ್ಮ ಆ್ಯಟಿಟ್ಯೂಡ್ ಆಗಲಿ ಅಥವಾ ಸಮಾಜ ಬದಲಾಯಿಸಿರುತ್ತೆ, ಆರ್ಥಿಕ ಪರಿಸ್ಥಿತಿಗಳಲ್ಲೂ ಮನುಷ್ಯನ ಬದಲಾಯಿಸ್ಬಿಡುತ್ತೆ, ಒಟ್ಟಾಗಿರೋದು ಕಷ್ಟ ಆಗಿತ್ತು. ಈಗ ನಿಮ್ಮ ಕುಟುಂಬ ಹೇಗಿದೆ? ನಿಮ್ಮ ಆರ್ಥಿಕ ವಲಯ ಬೇರೆ ಬೇರೆ, ನಿಮ್ಮ ತಂಗಿರದು ಹೇಳ್ತಿದ್ರಿ ದೊಡ್ಡದಾಗಿ ಬೆಳೆದ, ಅವ್ರ ಹೆಸರು ಏನಂತ ಹೇಳಿ? ಅನಿತಾ ಅಂತ ಇದ್ದಾರೆ ಅಮೆರಿಕಾದಲ್ಲಿ, ಇಲ್ಲೊಬ್ರು ಕವಿತಾ ಅಂತ ಇದ್ದಾರೆ, ಟೀಚರ್ ಇದ್ದಾರೆ. ಹೇಗಿದೆ ಸರ್ ಈಗ ನಿಮ್ಮ ಬಾಂಧವ್ಯ? ಈಗ ಸಾಹೇಬ್ರೆ, ನೀವು ಕೇಳ್ತೀರಲ್ಲ ಬಾಲ್ಯ ಹೇಗಿರುತ್ತೆ, ನಾನು ಅವಾಗ ಹೇಳಿದೆ ಅವತ್ತು ನಾನು ಕಿತ್ತು ಬೀಸ್ ಹಾಕ್ಬಿಟ್ರು NCC ಇಂದ, ಅವಾಗ ಡಿಸೈಡ್ ಮಾಡಿದೆ ಇನ್ಫ್ಲುಯೆನ್ಷಿಯಲ್ ಆಗಿರ್ಬೇಕು ಅಂತ. ಸೊ ನಾನು PM ಆಫೀಸ್ಗೆ ಇವಾಗ ಸಂಜೆ ಬೇಕಾದ್ರೆ ಮೋದಿಜಿನ ಅಪಾಯಿಂಟ್ಮೆಂಟ್ ಮೀಟ್ ಮಾಡ್ಬಿಡ್ತೀನಿ ನಾನೀಗ. ಈಸಿ ನಮ್ಮ CM ಸಾಹೇಬ್ರು, DK ಸಾಹೇಬ್ರನ್ನ ಈಸಿ ಮೀಟ್ ಮಾಡ್ಬಿಡ್ತೀನಿ ಅವ್ರು. ಓಕೆ, ಇನ್ಫ್ಲುಯೆನ್ಷಿಯಲ್ ಅಷ್ಟು ನಾವು ಮಾಡ್ಕೊಂಡು ನೆಟ್ವರ್ಕ್ನ. ಈ ಬಾಲ್ಯದಲ್ಲಿ 83ನಲ್ಲಿ ಡಾಲರ್ಸ್ ಕಾಲನಿ ಆಯಿತು. 1983ನಲ್ಲಿ ಬೆಂಗಳೂರಲ್ಲಿ ಡಾಲರ್ಸ್ ಕಾಲನಿ ಕೇಳಿದ್ದೀರಾ? ಕೇಳಿದ್ದೀನಿ. ಯಡಿಯೂರಪ್ಪನವ್ರ ಮನೆ ಈಸಿ ಡಾಲರ್ಸ್ ಕಾಲನಿ. 83 ಚಿಕ್ಕ ಹುಡುಗ ಇನ್ನು ನಾನು, ಅವಾಗ ಇನ್ನೂ 11 ವರ್ಷ ಇದ್ದೆ. ನಮ್ಮ ಪಕ್ಕದ ಮನೆ ಆಂಟಿ ಬಂದು ಮತ್ತಿಕೆರೆ ಬಸ್ ಸ್ಟಾಪಲ್ಲಿ ರೋಡಲ್ಲಿ ಎಲ್ಲ ಮೋರಿ ನೀರು, ಟಾರ್ಗೆ ಏನಿರಲಿಲ್ಲ. ಅಯ್ಯೋ ಡಾಲರ್ಸ್ ಕಾಲನಿನಲ್ಲಿ ಮನೆ ಮಾಡ್ತಾ ಇದಾರಂತೆ, 3.25 ಲಕ್ಷ ಅಂತೆ ಒಂದು ಮನೆ ಅಂತ. 83ನಲ್ಲಿ ಅವರಂದ್ರು 3.25 ಲಕ್ಷ ಒಂದು ಮನೆ, ನಮ್ಮ ಇಡೀ ಜನರೇಷನ್ ಜೀವನ ಮಾಡ್ಬೋದು, ತಲೆಮಾರು ಜೀವನ ಮಾಡೋದು ಹೇಳಿದ್ರು. ಚಿಕ್ಕ ಹುಡುಗ ನಾನು ಕೇಳಿಸ್ಕೊತಾ ಇದ್ದೆ, ಹೌದಾ ನಾವೇ ತೊಗೊಬಾರ್ದು ಇದನ್ನ ಅಂತ. ಅವತ್ತು ನನ್ನ ತಲೆಗೆ ಹೋಯ್ತು. 83ನಲ್ಲಿ ತಲೆಗೆ ಹೋಯ್ತು. 83ನಲ್ಲಿ ತಲೆಗೆ ಹೋಗಿದ್ದು ನಾನು 2011ನಲ್ಲಿ ಫಸ್ಟ್ ಮನೆ ತೊಗೊಂಡೆ. ಎಷ್ಟು 83ಯಿಂದ 2011ವರೆಗೂ ಅದನ್ನು ಚೇಸ್ ಮಾಡ್ತಾನೆ ಇದ್ದೆ. ಡಾಲರ್ಸ್ ಕಾಲೋನಿಯಲ್ಲೇ ಚೇಸ್ ಮಾಡ್ತಾನೆ, ಅಲ್ಲೇ ತೊಗೋಬೇಕು ಅಂತ. ಓಕೆ, 1 ಮನೆ ಆಯಿತು, 2 ಮನೆ ಆಯಿತು, ಈಗ 3 ಮನೆ ಇದೆ ಡಾಲರ್ಸ್ ಕಾಲೋನಿಯಲ್ಲಿ. ಅರ್ಥ ಆಯ್ತಾ ನನಗೆ? ಇದೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೇನು ಬೇಕೋ ಅದನ್ನು ನೀವು ಪಡ್ಕೋಬೋದು, ನೀವು ಪಾಸಿಟಿವ್ ಆಗಿರ್ಬೋದು, ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ಒಬ್ಬ ಜಡ್ ಸಾಹೇಬ್ರು ಬಂದಿರಿ ಇಲ್ಲಿಗೆ, ಅವ್ರೇನಂದ್ರು, ಡಾಕ್ಟರ್ ಸಾಹೇಬ್ರೆ ನೀವು ದೊಡ್ಡದಾಗಿ ಒಂದು ಜಾಗದಲ್ಲಿ ಮಾಡ್ಬೇಕು ಹಾಸ್ಪಿಟಲ್ ಅಂದರು. ಸಾಹೇಬ್ರೆ ಅಷ್ಟು ಅಫೋರ್ಡಬಿಲಿಟಿ ಇರ್ಬೇಕಲ್ಲ ಅಂತ. ನಿಮ್ಮ ಇದೆ ಈ ಮಾತು ಬರಬಾರ್ದು ಅಂದರು. ಅವ್ರೇನಂದ್ರೆ, ನಾವು ಎಷ್ಟು ಕಮಿಟ್ಮೆಂಟ್ ಮಾಡ್ಕೋತೀವೋ ದೇವ್ರು ನಮ್ಮ ಅದಕ್ಕಿಂತ ಹೆಚ್ಚು ಕೊಡ್ತಾನಂತೆ. ಹೌದು, ಅದು ಸತ್ಯ. ಮತ್ತು ಈಗ ನಾವೆಲ್ಲ ನಾರ್ಮಲ್ ಆಗಿ ಕೇಳ್ಬಿಟ್ಟಿದ್ವಿ, ಹಾಸಿಗಿದ್ದಷ್ಟೇ ಕಾಲ್ ಚಾಚು. ಸ್ಟಾಪ್, ಎಲ್ಸಿಯಲ್ಲಿ ಇದು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚು ಅಂತ ಹೇಳ್ತಾರಲ್ಲ, ಇದನ್ನ ಮಕ್ಕಳ ತಲೆಗೆ ತಂದೆ ತಾಯಿ ಮೊದಲಿನ ತುಂಬಿಡ್ತಾರ್ರಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದು ಅಲ್ಲ, ಹಾಸಿಗೆ ಇರುತ್ತಲ್ಲ, ಕಾಲು ಉದ್ದ ಬಂದ್ರೆ ಇನ್ನು ಎಕ್ಸ್ಟ್ರಾ ಹಾಸಿಗೆ ಹಾಕೋ. ಎಕ್ಸ್ಟ್ರಾ ಹಾಸಿಗೆ ಹಾಕೋ, ಆಯ್ತಾ? ಎಕ್ಸ್ಟ್ರಾ ಹಾಸಿಗೆ ಹಾಕೋ. ಯಾಕೆ ನೆಲದ ಮೇಲೆ ಬಿಡ್ತೀಯ ಅಂದ್ರೆ, ಎಕ್ಸ್ಟ್ರಾ ಎಫರ್ಟ್ ಹಾಕು, ಎಕ್ಸ್ಟ್ರಾ ವರ್ಕ್ ಮಾಡು, ಎಕ್ಸ್ಟ್ರಾ ಬುದ್ಧಿ ಬೆಳೆಸ್ಕೋ, ಒಳ್ಳೆ ಜನರ ಜೊತೆಗೆ ಸೇರು, ಒಳ್ಳೆ ಐಡಿಯಾಸ್ ಕಲಿ, ಗಾಸಿಪ್ ಮಾಡಬೇಡ, ಸಜ್ಜನರ ಸಹವಾಸ ಮಾಡಿಬಿಟ್ಟು ನೀನು ಅವ್ರ ಥರ ಬೆಳಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದು ಅನ್ನೋದು ಮಹಾ ಅಪರಾಧ. ಇಟ್ ಇಸ್ ಕ್ರೈಮ್. ನಾನೇನಾದ್ರೂ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ನನಗೆ ಅಧಿಕಾರ ಸಿಕ್ಕಿದ್ರೆ ನಾನದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಇದು ಶಿಕ್ಷೆ ಅಂತ ಹೇಳ್ಬಿಡ್ತೀನಿ ನಾನು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದಲ್ಲ ಸಾಹೇಬ್ರೆ, ಇನ್ನೂ ಜಾಸ್ತಿ ಹಾಸಿಗೆ ಇಟ್ಕೊಂಡು ಕಷ್ಟಪಟ್ಟು ಫೋಕಸ್ ಮಾಡಿ ಥಿಂಕ್ ಮಾಡಿ ಓದಿ ಬೆಳಿಬೇಕು ನಾವು. ಅದು ತಪ್ಪು. 2ನೇ ಸಾಹೇಬ್ರೆ, ನಾವೆಲ್ಲ ಚಿಕ್ಕ ಮಕ್ಳಲ್ವಾ, ಚಿಕ್ಕ ಮಕ್ಳು ಹೋದಾಗ ಏನ್ ಮಾಡ್ತಿದ್ರು, ಊರಿಗೆ ಹೋದ್ರೆ ಈಗ ತಮ್ಮಂತವ್ರು ಯಾರೋ ಒಂದು 100 ರೂಪಾಯಿ ಕೊಡ್ತಿದ್ರು, 10 ರೂಪಾಯಿ ಕೊಡ್ತಿದ್ರು, 5 ರೂಪಾಯಿ ಕೊಡ್ತಿದ್ರು. ನಮ್ಮ ದುಡ್ಡು ತೊಗೊಂಡು ತಪ್ಪು ಅಂತಿದ್ರು. ಅಂದ್ರೆ ಬಾಲ್ಯದಲ್ಲೇನೆ ನಾವಿನ್ನೂ ಕಲಿತಾರ ಟೈಮಲ್ಲೇನೆ ದುಡ್ಡು ತಗೊಳ್ಳೋದು ಅಪರಾಧ, ದುಡ್ಡು ತಗೊಳ್ಳೋದು ಕ್ರೈಮು, ಅಪ್ಪ ಅಮ್ಮ ದುಡ್ಡು ತಗೋಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೋ ಇಲ್ವೋ? ಹೌದು, ಕೇಳಿದಿರಲ್ವಾ?
ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ದುಡ್ಡು ಕೊಡಕ್ ಬಂದ್ರೆ ದುಡ್ಡು ಈಸ್ಕೊಂಡು ತುಂಬಾ ಥ್ಯಾಂಕ್ಸ್ ಅಂಕಲ್ ಕೊಟ್ಟಿದ್ದಕ್ಕೆ ಅಂತ ದುಡ್ಡು ತಗೊಳ್ಳೋದನ್ನ ಕಲಿಬೇಕು ಫಸ್ಟ್. ಓಕೆ. ದುಡ್ಡು ತಗೊಳ್ಳೋದೇ ತಪ್ಪು ಅಂತ ಮಕ್ಳು ಟ್ರೈನಿಂಗ್ ಮಾಡಿದ್ರೆ ಅವ್ರ ಮೈಂಡ್ ಅಲ್ಲಿ ದುಡ್ಡು ತಪ್ಪು, ದುಡ್ಡು ಬೇಡ, ದುಡ್ಡು ಅವಶ್ಯಕತೆ ಇಲ್ಲ ಅಂತ ಕೂತ್ಕೊಂಡ್ಬಿಡ್ತೋಗ್ಬಿಟ್ರು. ಓಕೆ. ರೈಟ್ ಆರ್ ರಾಂಗ್? ಬಟ್ ಅಲ್ಲಿ ಇನ್ನೊಂದು ಪಾಠ ಇರ್ಬೋದು, ಮಗನೇ ದುಡ್ಡು ನಿನ್ ದುಡಿ ಇನ್ನೊಬ್ರದ್ದು ಬೇಡ ಅಂತ ಏನಾದ್ರು ಇರ್ಬೋದಾ? ಹಂಗೆ ಏನಾದ್ರು ಇತ್ತ ಅದು ಅಂತ ಅವ್ರು ಕೊಡ್ತಾ ಇರೋದು ಪ್ರೀತಿಯಿಂದ ಗಿಫ್ಟ್ ಆಗಿ. ಓಕೆ. ಇನ್ ಭಿಕ್ಷೆ ಬೇಡ್ತಾ ಅಲ್ಲ, ಕದೀತಾ ಅಲ್ಲ, ಕಳ್ತನ ಮಾಡ್ತಾ ಅಲ್ಲ. ಕಳ್ತನ ಮಾಡಿದ್ರೆ ತಪ್ಪು ಬೇರೆಯವ್ರ ದುಡ್ಡನ್ನ. ನಿಮಗೆ ಪ್ರೀತಿಯಿಂದ 100 ರೂಪಾಯಿ ಗಿಫ್ಟ್ ಆಗಿ ಕೊಡ್ತಾ ಇದಾರೆ, ತಗೋ ಮಗು ಅಂತ. ತಗೋಬಾರ್ದಾ? ಓಕೆ, ಅದು ತಗೋಬೇಕು ಅಂತ ಹೇಳ್ತೀರಿ. ತಗೋಬೇಕು ಸಾಹೇಬ್ರೆ. ಓಕೆ. ಲಕ್ಷ್ಮಿ ಬರ್ತಾಳೆ, ಅದನ್ನ ಬೇಡ ಅಂದ್ರೆ ಲೈಫ್ ಲಾಂಗ್ ಅದೇ ಅಭ್ಯಾಸ ಆಗ್ಬಿಡ್ತದೆ, ಲಕ್ಷ್ಮಿ ಬರಲ್ಲ. ಓಕೆ. ಅಂಡರ್ಲೈನ್ ಮಾಡ್ರೆ. ಬಟ್ ಇಲ್ಲಿ ಇನ್ನೊಂದಿದೆ, ನನಗೆ ಅದು ಈ ಕ್ಷಣಕ್ಕೆ ಬಂದು ಕೇಳ್ಬಿಡ್ತೀನಿ. ಅಂದರೆ ಕೆಲವೊಬ್ಬರಿಗೆ ನ್ಯಾಯಯುತವಾಗಿ ದುಡ್ಡ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಕ್ಕಾಗಲ್ಲ, ಅನ್ಯಾಯದಿಂದ ಬಂದ್ರೆ ಮಾತ್ರ ಕಟ್ಟಕ್ಕೆ ಸಾಧ್ಯ. ನ್ಯಾಯಯುತವಾಗಿ ದುಡ್ದು ಕೂಡ ಇಷ್ಟು ಸಾಮ್ರಾಜ್ಯ ಕಟ್ಟೋದಕ್ಕೆ ಸಾಧ್ಯ ಅಂತೀರಿ? ಸುಳ್ಳು ಅದು. ಅನ್ಯಾಯದಿಂದ ಮಾತ್ರ ಸಕ್ಸಸ್ ಆಗಂತ ಹೇಳಿದೆಯಲ್ಲ, ಅದು ಬೋಗಸ್. ಕೆಲವೇ ಮಂದಿ ಅಷ್ಟೇ ಅದ. ಇವತ್ತು ಜಗತ್ನಾಗ ಸಕ್ಸಸ್ ಆಗಿರೋರ ಎಲ್ಲ ಎಥಿಕಲ್ ಆಗಿ ಕೆಲಸ ಮಾಡಿ, ಎಲ್ಲ ನ್ಯಾಯ ನೀತಿ ಧರ್ಮ ಪಾಲನೆ ಮಾಡಿ, ಯಾರು ಬೋಗಸ್ ಅಲ್ಲಿ ಮಾಡಿದಾರಲ್ವಾ, ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ, ಲೈಬಿಲಿಟಿ ಇದ್ದಾಗೆ ಕ್ಲಿಯರ್ ಮಾಡಿ ಹೋಗ್ತಾರೆ, ಅಲ್ಲಿ ಮೇಲೋ ಕ್ಲಿಯರ್ ಮಾಡ್ತಾರೆ. ಸೊ ನ್ಯಾಯ ನಾನು ಹೇಳಿದೆ, ಇವತ್ತು ಯುವಕರಿಗೆ ನ್ಯಾಯಯುತವಾಗಿ ಸಂಪಾದನೆ ಮಾಡಿದ್ರೆ ಬಹಳಷ್ಟು ಅವಕಾಶ ಇದೆ ಸಂಪಾದನೆ ಮಾಡೋಕ್ಕೆ. ಸೊ ಧರ್ಮ ಪರಿಪಾಲನೆ ಮಾಡಿ, ಭ್ರಷ್ಟರಾಗಬೇಡಿ, ಕರಪ್ಟ್ ಆಗಬೇಡಿ, ಡಾಕ್ಟರ್ ಆದ್ರೆ ಅನ್ಎಥಿಕಲ್ ಆಪರೇಷನ್ ಮಾಡಬೇಡಿ, ಅವಶ್ಯಕಲ್ದಿರ ಆಪರೇಷನ್ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇರೋದು. ಇವತ್ತು ನ್ಯಾಯಯುತವಾಗಿ ಮಾಡಿದ್ರೇನೆ 100 ಕೋಟಿ 1000 ಕೋಟಿ ಮಾಡೋದು ಸಾಹೇಬ್ರೆ. ನ್ಯಾಯಯುತ ಮಾಡಿದ್ರೇನೆ ಇಷ್ಟು. ಹೌದು. ಇನ್ಫ್ಯಾಕ್ಟ್ ನ್ಯಾಯವಾಗಿ ಮಾಡಿರೋ ಜಾಸ್ತಿ, ಅನ್ಯಾಯದವ್ರು ಕಡಿಮೆ. ಅನ್ಯಾಯದವರು ಅವ್ರು ವೃತ್ತಿ ಹೇಳೋದು ಬೇಡ, ಕೆಲವೇ ಮಂದಿ ಇರ್ತಾರೆ. ಬಟ್ ಇವತ್ತು ನೋಡಿ, ಪ್ರೆಸೆಂಟ್ ನಿಖಿಲ್ ಕಾಮತ್ ಆಗ್ಬೋದು, ನಮ್ಮ ಇನ್ಫೋಸಿಸ್ ನಾರಾಯಣ್ ಮೂರ್ತಿಜಿ ಆಗ್ಬೋದು, ಅಜೀಂ ಪ್ರೇಮ್ಜಿ ಆಗ್ಬೋದು, ಕಿರಣ್ ಮಜುಂದಾರ್ ಶಾ ಬಯಾಖಾನ್ ಆಗ್ಬೋದು, ದೇವಿ ಶೆಟ್ಟಿ ಆಗ್ಬೋದು, ನಮ್ಮ ಡಾಕ್ಟರ್ SCG ಅಜಯ್ ಕುಮಾರ್ ಆಗ್ಬೋದು, ನಮ್ಮ ಮಣಿಪಾಲದವ್ರು ಆಗ್ಬೋದು. ಇವರೆಲ್ಲ ನ್ಯಾಯಯುತವಾಗಿ ಸಾಹೇಬ್ರೆ ಹಣ ಮಾಡಿರೋದು. ಇವರೆಲ್ಲ ಬಿಲಿಯನರ್ಸ್ ಇವತ್ತು. ಈಗ ನಮ್ಮ ಮೈಕ್ರೋ ಲ್ಯಾಬ್ಸ್ ಅಂತ ಇದೆ ಕರ್ನಾಟಕದಲ್ಲಿ, 50,000 ಕೋಟಿ ಸರ್ದಾರ ಅವರು. ಅವ್ರು ಮಾಡೋರು ನ್ಯಾಯಯುತವಾಗೇನೆ. ಜೈನ್ಸು ಧರ್ಮ ಪಾಲನೆ ಮಾಡ್ತಾರೆ, ಮತ್ತೆ ದಾನ ಮಾಡ್ತಾರೆ. ಆಯ್ತಾ? ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಬೆಳಿಬೇಕು ಅಂತ ಹೇಳಿ ಸಾಹೇಬ್ರೆ, ಈಗ ರವಿ ನನಗೆ ಸಹಾಯ ಮಾಡಿರ್ತಾರೆ. ಸಹಾಯ ಮಾಡಿರೋ ನಾವು ಎಂದೂ ನೆನ್ಸ್ಕೋಬೇಕು ಸಾಹೇಬ್ರೆ. ಬರೀ ನೆನ್ಸ್ಕೊಂಡು ಥ್ಯಾಂಕ್ ಯು ಹೇಳೋದಲ್ಲ, ಅವಕಾಶ ಸಿಕ್ಕಿದಾಗ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಅದು ಕೃತಜ್ಞತೆ ಅಂದ್ರೆ. ಕೃತಜ್ಞತೆ ಅಂದ್ರೆ ಜನ ಥ್ಯಾಂಕ್ ಯು ಅದಲ್ಲ, ಧನ್ಯವಾದಗಳು ಅದಲ್ಲ. ಕೃತಜ್ಞತೆ ಅಂದ್ರೆ ಅವರು ಕಷ್ಟದಲ್ಲಿದ್ದಾಗ, ಹಣಕಾಸಿನ ಕಷ್ಟ ಆಗ್ಬೋದು, ಮತ್ತೊಂದಾಗ್ಬೋದು, ಅವ್ರ ಜೊತೆಗೆ ನಿಲ್ತಾಗ್ಲೇನೆ ಕೃತಜ್ಞತೆ. ಅರ್ಥ ಆಯ್ತಾ? ಗೊತ್ತಾಯ್ತು. ಕಷ್ಟದಲ್ಲಿ ಬಂದಾಗ ಅವ್ರ ಜೊತೆ ನಿಂತ್ಕೋಬೇಕು, ಅದು ಕೃತಜ್ಞತೆ. ಅದು ಕೃತಜ್ಞತೆ. ಸುಮ್ಮನೆ ನೀನು ಸಹಾಯ ಮಾಡ್ದಪ್ಪ ಥ್ಯಾಂಕ್ ಯು ಅದಲ್ಲ. ಯಾರೇ ಇಶ್ಯೂ ನೋಡ್ತಾರ ಅವರು, ನಿಮ್ಗೆ ಯಾರೇ ಸಣ್ಣ ಸಹಾಯ ಮಾಡಿದ್ರು ಜೀವನದಲ್ಲಿ, ಕೃತಜ್ಞತೆ ಇಟ್ಕೊಂಡು ಅವ್ನ ಲೈಫ್ ಲಾಂಗ್ ನೆನ್ಸ್ಕೊಂಡು ಅವ್ರ ಕಷ್ಟದಲ್ಲಿದ್ದಾಗ ವಾಲಂಟಿಯರ್ ಹೋಗಿ ಸಹಾಯ ಮಾಡಬೇಕು. ಅದು ನಿಜವಾದ ಕೃತಜ್ಞತೆ. ಓಕೆ. ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್, ಮೋಸ್ಟ್ಲಿ ಇದು ಸ್ಟಾರ್ಟ್ಅಪ್ ಕಂಪ್ನಿ ಮಾಡೋರಿಗೆ ಅನುಕೂಲ ಆಗುತ್ತೆ ಈ ಪ್ರಶ್ನೆ ಅನ್ಕೊಂಡಿದ್ದೀನಿ. ಯಾವಾಗಲೂ ಏನ್ ಥಿಂಕ್ ಮಾಡ್ತೀವಿ ಅಂದ್ರೆ, ನನ್ನ ಮೇಲೆ ನನಗೆ ಹೆಚ್ಚು ನಂಬಿಕೆ, ಇನ್ನೊಬ್ಬರು ನಂಬೋದು ಕಷ್ಟ, ಸಾಧ್ಯ ಆದಷ್ಟು ನನ್ನ ವ್ಯಾಪ್ತಿಯಲ್ಲಿ ಬೆಳಿತೀನಿ. ದೊಡ್ಡದು ಮಾಡಿದಾಗ ಇನ್ನೊಬ್ಬರಿಗೆ ಜವಾಬ್ದಾರಿ ವಹಿಸ್ಬೇಕಾಗ್ತದೆ, ಮತ್ತು ಕುತ್ಕೊಂಡು ಎಲ್ಲರನ್ನೂ ನಿಭಾಯಿಸ್ಬೇಕಾಗ್ತದೆ. ನೀವೇ ಹೇಳಿದ್ರಿ 700 ಜನ ಅಂದ್ರೆ ಹಿಂದೆ ಒಂದು 4 ಜನ, ಒಂದು ಕುಟುಂಬ ಅಂತ. ಅಷ್ಟು ದೊಡ್ಡ ಜವಾಬ್ದಾರಿನ ಹೇಗೆ ನಿಭಾಯಿಸ್ತೀರಿ ಸರ್? ನೋಡಿ ಸಾಹೇಬ್ರೆ, ಈ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲ ಸಾಧ್ಯನೇ. ನಮ್ಮ ಬಾಯಲ್ಲಿ ನಾನು ಯಾರನ್ನೂ ನಂಬಲ್ಲ ಅಂತ ಬರುತ್ತೋ ಅವತ್ತು ನಿನ್ಗೆಲ್ಲ ಸಿಗೋರು ಕೆಟ್ಟವ್ರೆ. ನಮ್ಮ ಜೊತೆ ಒಬ್ರಿದ್ದಾರೆ, ಅವರು ನಾನಂತೂ ನಂಬಲ್ಲ ಸರ್ ಯಾರನ್ನೂ, ನಾನೇ ಎಲ್ಲ ನೋಡ್ತೀನಿ ಅಂತ. ನಿಲ್ಸೋ ಮಾತನ ಅಂತ, ಸ್ಟಾಪ್ ಇಟ್, ಟ್ರಸ್ಟ್ ಎವ್ರಿಬಡಿ ಅಂತ. ನಾನು ಎಲ್ಲರೂ ನಂಬು. ಈ ನಮ್ದಾಗ ಏನಾಗತ್ತೆ, ಮೋಸ ಮಾಡಿದ್ರೆ ಫೈನ್ ಪಾಠ. ನೀನು ಎಲ್ಲಾರನ್ನೂ ನಿನ್ನ ಅಪನಂಬಿಕೆಯಿಂದ ನೋಡಿದ್ರೆ
ಯಾವ್ದೊಬ್ಬ ಒಳ್ಳೆ ವ್ಯಕ್ತಿ ಇರ್ತಾನೆ ಅವನು ನೋಡಿ ನಿನ್ನ ಅಪನಂಬಿಕೆಯಿಂದ ಕಳ್ಕೊತೀಯ. ಓಕೆ, ಕರೆಕ್ಟಾ? ಎಲ್ಲರನ್ನೂ ಅಪನಂಬಿಕೆಯಿಂದ ನೋಡ್ಬೇಡಿ, ಓಕೆ, ಎಲ್ಲಾರನು ಒಳ್ಳೆಯವ್ರಂತಾನೆ ಟ್ರೀಟ್ ಮಾಡಿ. ಯಾಕೆಂದ್ರೆ 10 ಜನದಲ್ಲಿ 9 ಜನ ಕೆಟ್ಟೋರ್ಬೋದು, ಆ ಒಳ್ಳೆಯವನೊಬ್ಬನನ್ನು ಅವನು ಕೆಟ್ಟಂತ ಟ್ರೀಟ್ ಮಾಡ್ಬಿಟ್ರೆ ಅವನು ಕಳ್ಕೊಂಡ್ಬಿಡ್ತೀವಿ ನಾವು. ಸೊ ಸ್ಟಾರ್ಟಪ್ಸ್ಗೆ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಮೈಂಡ್ ಸೆಟ್ ಇದೆಯಲ್ಲ, ಎಲ್ಲ ಜನ ಒಳ್ಳೆಯವರು, ಎಲ್ಲರೂ ನಂಬೋದು ಅಂತ ಇದ್ರೆ 100% ನಿಮ್ಗೆ ಯಾವ ಚೀಟಿಂಗು ಆಗಲ್ಲ, ಯಾವ ಮೋಸನೂ ಆಗಲ್ಲ. ಒಂದು ವೇಳೆ ಆದ್ರೂ ಸರಿ ಹೋಗುತ್ತದೆ. ಓಕೆ, ಕ್ಲಿಯರಾ? ಈಗ ಬಂಡವಾಳ ಮೊದಲಾಗ್ಬೇಕಾ ಕನಸು ಮೊದಲಾಗ್ಬೇಕಾ ಸರ್? ಒಳ್ಳೆ ಪ್ರಶ್ನೆ. ನಾನಾಗಲೇ ಎಂಟಿ ಪಾಕೆಟ್ ಡ್ರೀಮ್ಸ್ ಅಂತ ಕೇಳಿದೆ ನಾನು. ಎಂಟಿ ಪಾಕೆಟ್ ಡ್ರೀಮ್ಸ್ ಅಂದ್ರೆ ಪಾಕೆಟ್ ಅಲ್ಲಿ ಖಾಲಿ ಇದೆ ಸ್ವಾಮಿ, ಕನ್ಸು ಮಾತ್ರ ಇದೆ ಅಂತ. ಸೊ ಅಬ್ದುಲ್ ಕಲಾಂಜಿ ಹೇಳ್ತಾರೆ, ಡ್ರೀಮ್ ಅಂತೆ, ಪುಟ್ ಯುವರ್ ಡ್ರೀಮ್ಸ್ ಇಂಟು ಥಾಟ್ಸ್ ಅಂತೆ, ಥಾಟ್ಸ್ ಇಂಟು ಆಕ್ಷನ್ ಅಂತೆ, ಅವಾಗೆ ರಿಸಲ್ಟ್ ಬರೋದು. ಹಾಗಾಗಿ ಫಸ್ಟ್ ಕನಸು ಕಾಣ್ಬೇಕು. ಕನಸು ಕರೆಕ್ಟಾಗಿ ಕಾಣಿಸಿದ್ರೆ ಬಂಡವಾಳ 100 ದಾರಿಯಿಂದ ಹರಿದು ಬರುತ್ತೆ. ಇವತ್ತು ಬಂಡವಾಳ ಇಟ್ಕೊಂಡೆ ಯಾರು ಸಾಮ್ರಾಜ್ಯ ಕಟ್ಟಿಲ್ಲ. ಕಟ್ಟಿರೋ ಎಲ್ಲ ಬಂಡವಾಳ ಇಲ್ಲದೆ ಕಟ್ಟಿರೋರು, ಬಂಡವಾಳ ಇರೋರು ಎಲ್ಲೂ ಕಟ್ಟಿಲ್ಲ. ಅರ್ಥ ಆಯ್ತಲ್ವಾ? ಸೊ ಕನಸು ತುಂಬಾ ಮುಖ್ಯ. ನೀವೇನ್ ಕನಸು ಕಾಣ್ತೀರೋ ಅದನ್ನ ಬರೀರಿ, ಬೋರ್ಡ್ ಮೇಲೆ ಬರ್ದಾಕೊಳ್ಳಿ, ಅಲ್ಲಿ ನೋಡಿ ದಿನ ಅದನ್ನ. ನಾನು ಹೇಳಿದೆ ಸಾಹೇಬ್ರೆ, ಮಾರ್ಚ್ 31 HSR ಅಲ್ಲಿ ನಾವು ಒಂದು ಹೊಸ ಹಾಸ್ಪಿಟಲ್ ಅಕ್ವೈರ್ ಮಾಡ್ತೀವಿ ಅಂತ. ಕರೆಕ್ಟಾಗಿ 31 ಅಕ್ವೈರ್ ಆಗೋಯ್ತು. ಅರ್ಥ ಆಯ್ತಲ್ವಾ? ದೊಡ್ಡ ಸಮಸ್ಯೆ ಬಂದಿರೋದಿಲ್ಲ ಅಂದ್ರೆ ಸರ್, ಆ ಕನಸುಗಳಿಗೆ ಒಂದು ಬೇಲಿ ಹಾಕೊಂಡು ಇದೆ ಅಂತ ಮಾಡೋದು ಹೇಗೆ ಸರ್? ಯಾಕಂದ್ರೆ ಈ ಪ್ರಪಂಚದಲ್ಲಿ ಸಕ್ಸಸ್ ಆದವ್ರು ನೋಡ್ತೀವಿ, ಪರವಾಗಿಲ್ಲ ಅಲ್ಲಿ ಹೋಗ್ಬಿಡೋಣ, ಇನ್ನೇನೋ ಕಾಣಿಸುತ್ತೆ, ಇನ್ನೇನೋ ನಾವು ಕೇಳ್ತೀವಿ. ನನ್ನ ಕನಸುಗಳು ಇದೆ ಅಂತ ಒಂದನ್ನ ಮಾರ್ಕ್ ಮಾಡೋದು ಹೇಗೆ ಮತ್ತು ಅದನ್ನೇ ಗುರಿ ಮಾಡೋದು ಹೇಗೆ ಅಂತ? ಸಾಹೇಬ್ರೆ, ಈಗ ಕನಸಿರುತ್ತೆ. ನನಗೆ ರಾಜಕೀಯ ಮಾಡ್ಬೇಕಂತ ಕನಸಿತ್ತು ಅನ್ಕೊಳ್ಳಿ. ಎಕ್ಸಾಂಪಲ್, ನಾನೊಬ್ಬ ಲೀಡರ್ ಆಗಬೇಕು ಅಂತ. ನಾನು ಅದಾಗಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಾನು ಏನಿದ್ದೀನೋ ಅದೇ ನನ್ನ ಪ್ಯಾಷನ್ನು ಅಂತ ಮುಂದುವರಿಸ್ಬೇಕು. ಪ್ಯಾಷನ್ ಅಂತ ಇರುತ್ತಲ್ಲ, ನಾನು IAS ಆಗಬೇಕು, ನಾನು ಅಧಿಕಾರಿ ಆಗಬೇಕು, ನಾನು ರಾಜಕಾರಣಿ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು ಅಂತ. ಎಷ್ಟೋ ಜನಕ್ಕೆ ಅವ್ರು ಏನು ಆಗಬೇಕಾಗಿದ್ದು ಅದು ಆಗಲ್ಲ. ಏನು ಸಿಗುತ್ತೋ ಅದನ್ನೇ ಪೂಜೆ ಮಾಡ್ಕೊಂಡು ಹೋದ್ರೆ ಸಕ್ಸಸ್ ಆಗುತ್ತೆ. ಅಂದರೆ ನಾನು IAS ಆಗಬೇಕಾಗಿತ್ತು, IAS ಆಗಲಿಲ್ಲ, ಡಿಪ್ರೆಷನ್ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ಇದ್ರ ಮೇಲೆ ಫೋಕಸ್ ಮಾಡಿದ್ವಿ. ಫೋಕಸ್ ಅಂದರೆ ಲೇಸರ್ ಫೋಕಸ್ ಆಗಿರಬೇಕು, ಡಿಸ್ಟ್ರಾಕ್ಷನ್ಸ್ ಬರಬಾರ್ದು. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸುಮಾರು ಜನ ಆಸೆ ತೋರಿಸ್ತಾರೆ, ಇಲ್ಲಿ ದುಡ್ಡು ಹಾಕ್ಬಿಟ್ರೆ ಇಷ್ಟು ದುಡ್ಡು ಆಗ್ಬಿಡುತ್ತೆ, ರಿಯಲ್ ಎಸ್ಟೇಟ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ. ನೋ, ಒಂದೇ ಗುರಿ ಇಟ್ಕೋಬೇಕು, ಅದನ್ನ ಡೀಪಾಗಿ ಹೋಗ್ಬೇಕು, ಅದನ್ನೇ ಫೋಕಸ್ ಮಾಡಬೇಕು. ಆವಾಗ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ. ಅರ್ಥ ಆಯ್ತಲ್ವಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಕಲ್ಲು ತಗೊಳ್ಳಿ. ಈಗ ಈ ಕಲ್ಲು 10 ಕಲ್ಲು ಇರುತ್ತೆ, ಎಲ್ಲಾ ಕಲ್ಲು ಹೊಡಿ ಅಂತ ಹೇಳ್ತಾರೆ. 1 ಏಟು 2 ಏಟು 3 ಏಟು 4 ಏಟು ಹೊಡಿತಾರೆ, ಕಲ್ಲು ಹೊಡಿತಾ ಇಲ್ಲ. ಈ ಕಲ್ ಮೇಲೆ ಡಮ 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 ಅಂತ ಹೊಡೆದು ಇದನ್ನ ಪುಡಿ ಮಾಡಿ ನೆಕ್ಸ್ಟ್ ಕಲ್ಗೆ ಹೋಗ್ಬೇಕು. ನಮ್ಮವ್ರು ಹಂಗಲ್ಲ, ಅಲ್ಲೂ ಇದೆ ಇಲ್ಲೂ ಇದೆ, ಅಲ್ಲಿ ಸಿಕ್ಕಿದ ಕಡೆ ಎಲ್ಲ ಹೋಗ್ತಾರೆ ಅವಕಾಶ ಬಿಟ್ಬಿಟ್ಟು. ಯಾವಾಗ ಸಿಕ್ಕಿದ ಕಡೆ ಎಲ್ಲ ಹೋಗ್ಬೇಕು ಗೊತ್ತಾ? ನೀವೊಂದು ಕಂಟ್ರೋಲ್ ತಗೊಂಡಾಗ, ನೀವೊಂದು ದೊಡ್ಡ ಮನುಷ್ಯ ಆದಾಗ, ಆವಾಗ ಡೈವರ್ಸಿಫಿಕೇಶನ್ ಇನ್ ಬಿಸ್ನೆಸ್. ಈಗ ಅಂಬಾನಿ, ಅದಾನಿ, ಅಂಬಾನಿ ಅವರು ತರಕಾರಿನೂ ಮಾಡ್ತಾರೆ, ಫುಟ್ವೇರು ಮಾಡ್ತಾರೆ, ಬಟ್ಟೆನೂ ಮಾಡ್ತಾರೆ, ಜ್ಯುವೆಲ್ಸು ಮಾಡ್ತಾರೆ, ಹಾಸ್ಪಿಟ್ಲು ಇದೆ, ಆಯಿಲು ಮಾಡ್ತಾರೆ, ಸಿಮ್ ಕಾರ್ಡು ಮಾಡ್ತಾರೆ. ಆಡ ಮುಟ್ಟದ ಸೊಪ್ಪಿಲ್ಲ ಅಂಬಾನಿ ಮಾಡೋದ ಬಿಸ್ನೆಸ್ ಇಲ್ಲ ಅಂತ. ಅವರೆಲ್ಲ ದೊಡ್ಡದಾಗಿದ್ದಾರೆ, ಶೇರ್ ಹೋಲ್ಡರ್ಸ್ ಮನಿ ಮಾಡ್ತಾರೆ ಅವರು. ಹಂಗೆ ಅದಾನಿಗೂ ಅಷ್ಟೇ, ಏರ್ಪೋರ್ಟ್ ಮಾಡ್ತಾರೆ, ಟ್ರಸ್ಟ್ ಪೋರ್ಟ್ ಮಾಡ್ತಾರೆ, ಮೈನಿಂಗ್ ಮಾಡ್ತಾರೆ. ಹಂಗೆ ನಮ್ಮವ್ರು ಏನು ಮಾಡ್ಬಿಡ್ತಾರೆ ತಪ್ಪು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ 1% ಸಕ್ಸಸ್ ಆಗಿರೋರನ್ನ, ಈ ಮಾರ್ಕ್ ಝಕರ್ಬರ್ಗ್, ಸ್ಟೀವ್ ಜಾಬ್ಸು, ನಮ್ಮ ಗೂಗಲ್ ಅವ್ರನ್ನ ನಾವು ಅದೇ ಥರ ಆಗೋಣ ಅಂತ ಪ್ಲಾನ್ ಆಗಲಿ. ಅವರು ಅದೇ ಥರ ಕನ್ಸ್ಕೊಂಡು ಈ ಸ್ಟೇಜಿಗೆ ಬಂದಿರೋದು. ನಾರಾಯಣ ಮೂರ್ತಿ ಸರ್ ಅಂತ ಹೇಳ್ತಾರೆ 14 ಗಂಟೆ ಕೆಲಸ ಮಾಡಿ ಅಂತ. ಬ್ಯಾಕ್ಲಾಶ್ ಆಯಿತು, ಎಲ್ಲರೂ 14 ಗಂಟೆ ಕೆಲಸ ಮಾಡೋಕ್ಕಾಗತ್ತೆ ಅಂತ. ಸುಬ್ರಹ್ಮಣ್ಯಂ ಅಂತ L&T ಚೇರ್ಮನ್ ಇರ್ತಾರೆ, ಸಂಡೇನೂ ಕೆಲಸ ಮಾಡಿ, ಸಂಡೇನೂ ಏನು ಹೆಂಡತಿ ಮುಖ ನೋಡ್ತೀರಾ ಅಂತ ಹೇಳ್ತಾರೆ ಅವರು. ಅದು ಫುಲ್ ಕಾಂಟ್ರವರ್ಸಿ ಆಯಿತು. ಆಮೇಲೆ ನಾರಾಯಣ ಮೂರ್ತಿ ಹೇಳ್ತಾರೆ, ನಾನು ಹೇಳಿದ್ದು 14 ಗಂಟೆ ಕೆಲಸ
ಫೌಂಡರ್ಸ್ ಮಾಡಿ ಅಂತ, ಕಂಪನಿ ಓನರ್ಸ್ ಮಾಡಿ ಅಂತ ಕೆಲಸದವ್ರಿಗಲ್ಲ. ಓಕೆ. ಕಂಪನಿ ಓನರ್ ಆಗಿ ನಾನು ಹೋಗಿದ್ದು 12 ಗಂಟೆಗೆ, ನನ್ನ ಕಂಪನಿ ಓನರು, ನಾನು ಫೌಂಡರು, ನಾನು ಕೆಲಸ ಮಾಡ್ಲೇಬೇಕು ಅಷ್ಟೊತ್ತು, ಇಲ್ದೇ ಕಂಪ್ನಿ ಮಾಡಕ್ ಆಗಲ್ಲ. ಅರ್ಥ ಆಯ್ತಲ್ವಾ? ಸೊ ನಾರಾಯಣ ಮೂರ್ತಿ ಸರ್ ಇದಾರಲ್ಲ, ಇವರ ರೋಲ್ ಮಾಡಲ್ಸು. ಫಸ್ಟ್ ಡೇ ಆಫ್ ಕಂಪನಿಯಿಂದ ಕೊನೆಯ ಡೇ ಆಫ್ ಕಂಪನಿವರೆಗೂ ಭಾನುವಾರ ಕೆಲಸ ಮಾಡಿದ್ದಾರೆ. 6 ಗಂಟೆದ 8 ಗಂಟೆದಾಗ ಆಫೀಸಲ್ಲೇ ಇದ್ದಾರೆ. ಒಂದಿನ ರಜಾ ಇಲ್ಲ, ಒಂದಿನ ಮಜಾ ಇಲ್ಲ, ಏನೂ ಇಲ್ಲ ಅವ್ರದ್ದು. ಹಾಗಾಗಿ ಇವತ್ತು ಇನ್ಫೋಸಿಸ್ ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟು ಗ್ಲೋಬಲ್ ಕಂಪನಿ ಆಗಿದೆ. ಸುಮ್ಮನೆ ಆಗಲ್ಲ. ಓಕೆ. ಇಂಗ್ಲಿಷಲ್ಲಿ ಹೇಳ್ತಾರೆ, ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಡೇ ಅಂತ. ರೋಮನ್ ಎಂಪೈರ್ ಒಂದಿನಲ್ಲಿ ಕಟ್ಟಿಲ್ಲ, ಸಾಮ್ರಾಜ್ಯ ಕಟ್ಟಕ್ಕೆ ದಶಕಗಳು ಬೇಕು ಅಂತ. ಓಕೆ. ನೀವ್ ಏನೇ ಬಿಸ್ನೆಸ್ ಶುರು ಮಾಡಿದ್ರು ಬಿಸ್ನೆಸ್ನ ಫಸ್ಟು ಆ ಬಿಸ್ನೆಸ್ಗೆ ಮಾರ್ಕೆಟ್ ಇದೆಯಾ. ನಾ ಚಾಯ್ ಅಂಗಡಿ ಇಟ್ರೆ ಚಾ ಕುಡಿಯೋ ಜನ ಇದಾರ ಮಂದಿ ನೋಡ್ಬೇಕು ನಾವು. ಅರ್ಥ ಆಯ್ತಲ್ಲ? ನೀವು ಉತ್ತರ ಕರ್ನಾಟಕದಲ್ಲಿ ಹೋಗ್ಬಿಟ್ಟು ವೀರೇಶ್ವರ ಜನಕ್ಕೆ ಮಧ್ಯ ಮಟನ್ ಅಂಗಡಿ ಹಾಕ್ರೆ ಯಾರು ತಗೊಳ್ತಾರೆ? ಮಟನ್ ಇಲ್ಲ ತಗೊಳ್ತಾರ? ತಗೊಳಂಗಿಲ್ಲ. ಹಂಗೆ ನಾನ್ ಮಾಡೋ ಬಿಸ್ನೆಸ್ಗೆ ಮಾರ್ಕೆಟ್ ಇದೆಯಾ ಅಂತ ಫಸ್ಟ್ ನೋಡ್ಬೇಕು. ಅರ್ಥ ಆಯ್ತಲ್ವಾ? ಮಾರ್ಕೆಟ್ ಇದೆಯಾ ಅಂತ ನೋಡಿ ಆ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ತಾನೆ? ಬೇಕೋ ಬೇಡವೋ? ಬೇಕು ಬೇಕು. ಸುಮ್ನೆ ಮಾಡಕ್ಕಾಗಲ್ಲ. ಸೊ ನೀವು ಚಾ ಅಂಗಡಿ ಮಾಡ್ಬೇಕು ಅಂತ ಹೇಳಿದ್ರೆ ಹೌದು, ಚಾ ಅಂಗಡಿలో ಫಸ್ಟ್ ಎಕ್ಸ್ಪೀರಿಯನ್ಸ್ ಹೋಗ್ಬೇಕು. ಅದಕ್ಕೆ ಇಂಟರ್ನ್ಶಿಪ್ ಅಂತ ಹೇಳೋದು ನಾವೆಲ್ಲ. BE ಮಾಡಿದವರು ಇಂಟರ್ನ್ಶಿಪ್ ಮಾಡ್ತಾರೆ, ಲಾ ಮಾಡಿದವರು ಇಂಟರ್ನ್ಶಿಪ್ ಮಾಡ್ತಾರೆ, MBBS ಮಾಡಿದವರು ಇಂಟರ್ನ್ಶಿಪ್ ಮಾಡ್ತಾರೆ. ಹಂಗೆ ಎಲ್ಲಾ ಬಿಸ್ನೆಸ್ಗೂ ಇವತ್ತು ಇಂಟರ್ನ್ಶಿಪ್ ಅಂತ ಇದೆ. ನಿಮ್ಮ ಏರಿಯಾದವ್ರಿಗೆ ಇಂಟರ್ನ್ಶಿಪ್ ಮಾಡಿ ಮಾರ್ಕೆಟ್ ಇದ್ರೆ ಆ ಬಿಸ್ನೆಸ್ ನ ಶುರು ಮಾಡಬೇಕು. ಶುರು ಮಾಡಿ ಅದನ್ನ ಲಾಜಿಕಲ್ ಇಂಡಿಗೆ ತಗೊಂಡೋಗ್ಬೇಕು. ಅರ್ಥ ಆಯ್ತಲ್ವಾ? ಸೊ ಎಕ್ಸ್ಪೀರಿಯನ್ಸ್ ಮೊದಲ, ಬಿಸ್ನೆಸ್ ಮೊದಲ ಅಂತ ಹೇಳಿದ್ರೆ ಫಸ್ಟ್ ಒಂಚೂರು ಎಕ್ಸ್ಪೀರಿಯನ್ಸು, ಅದಾದ್ಮೇಲೆ ಸ್ಟಾರ್ಟ್ ಮಾಡಬೇಕು. ಪರ್ಫೆಕ್ಷನ್ಸು ಕಾಯ್ಬಾರ್ಬಾರ್ದು. ವಿ ಶುಡ್ ಸ್ಟಾರ್ಟ್. ಶುರು ಆದ್ಮೇಲೆ ಅದೇ ಹೋಗ್ತಾ 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 ಪರ್ಫೆಕ್ಟ್ ಆಗ್ಬಿಡುತ್ತೆ. ಓಕೆ. ಅರ್ಥ ಆಯ್ತಲ್ವಾ? ಸೊ ನೀವು ಕೇಳಿದ ಪ್ರಶ್ನೆ